ಕವಿತಾ ಕನ್ನಡ ಬ್ಲಾಗ್ಸ್. ಆ್ಯಕ್ಚುಲಿ ತುಂಬ ಗ್ಯಾಪ್ ಆಯಿತು. ತುಂಬ ಗ್ಯಾಪ್ ಅಂದರೆ ಆ್ಯಕ್ಚುಲಿ 1 ಮಂತ್ ಆಯ್ತು ಅನಿಸುತ್ತೆ ನಾನು ವೀಡಿಯೋನ ಮಾಡಿಬಿಟ್ಟು. ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನನ್ನ ಮಗಳಿಗೆ ಪದೇ ಪದೇ ಹುಷಾರಿರ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಇವತ್ತು ನಾನು ಮತ್ತೆ ಈ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿಂದ ಮತ್ತೆ ನಾನು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರೆಲ್ಲ ಈ ಒಂದು ವೀಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಇವತ್ತು ಏನಪ್ಪ ಅಂತ ಅಂದರೆ ಚಿಕನ್ ರೆಸಿಪಿನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಮನೇಲಿ ನನ್ನ ಹಸ್ಬೆಂಡ್ಗೋಸ್ಕರ ಅಂತಲೇ ಮಾಡುವಂಥದ್ದು ರೆಸಿಪಿ ಇದು. ಆ್ಯಕ್ಚುಲಿ ಅವರು ಚಿಕನ್ ತಿನ್ನೋದಿಲ್ಲ. ಈ ಥರ ಒಂದು ರೆಸಿಪಿನ ಮಾಡೋದ್ರಿಂದ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಅವ್ರಿಗೆ ಅಂತಲೇ ಈ ರೆಸಿಪಿನ ನಾನು ತಯಾರು ಮಾಡೋದು. ಹೇಗೆಲ್ಲ ಮಾಡ್ತೀನಿ, ಯಾವ ಥರ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಒಂದೊಂದಾಗಿ ನೋಡ್ಕೊಳ್ಳಿ ಬನ್ನಿ. ಇವಾಗ ನಾನು ಚಿಕನ್ ಕರಿ ಮಾಡೋದಕ್ಕೆ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ. ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು. ಮತ್ತು ನಾನು ಕೊತ್ತಂಬರಿ ಸಹ ಹಾಕ್ಕೊತಾ ಇದ್ದೀನಿ. ಯಾಕಪ್ಪ ಅಂತ ಅಂದರೆ ಅದು ನನಗೆ ಉದುರಿಸಿದ್ರೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ರುಬ್ಕೊಬಿಟ್ರೆ ಒಂಥರ ಮಸಾಲ ಥರ ರೆಡಿ ಆಗಿಬಿಡತ್ತಲ್ಲ, ಗ್ರೇವಿ ಥರ. ಸ್ವಲ್ಪ ಗ್ರೇವಿ ಬೇಕು ಅಂದ್ರೂ ಗ್ರೇವಿ ಕೂಡ ಸ್ವಲ್ಪ ಜಾಸ್ತಿ ಸಿಕ್ಬಿಡುತ್ತೆ ಈ ಥರ ರುಬ್ಕೊಳ್ಳೋದ್ರಿಂದ. ಸೊ ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ನಾನು ಯಾವಾಗಲೂ ಮಿಕ್ಸಿ ಜಾರಲ್ಲಿ ರುಬ್ಕೊಂಡೇ ಹಾಕೋದು. ಅದು ಇಲ್ಲ ಅಂದರೆ ಒಂಥರ ಎಲೆ ಥರ ಸಿಗ್ತಾ ಇರುತ್ತೆ, ತಿನ್ನೋದಕ್ಕಾಗಲ್ಲ, ಇಷ್ಟ ಕೂಡ ಆಗೋದಿಲ್ಲ ಅದನ್ನು ತಿನ್ನೋದಕ್ಕೆ. ಸೊ ಹಾಗಾಗಿ ನಾನು ಯಾವಾಗಲೂ ರುಬ್ಕೋತಾನೇ ಇರ್ತೀನಿ. ಮತ್ತು ನನ್ನ ಮಗಳು ಬೇರೆ ಮಧ್ಯೆ ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ಲು. ಕೆಲಸ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಅಡುಗೆ ಮಾಡಬೇಕು ಅಂತ ಅಂದರೆ. ನನ್ನ ಚಿಕ್ಕ ಮಗಳಂತೂ ತುಂಬ ರಗಳೆ ಮಾಡ್ತಾ ಇರ್ತಾಳೆ. ಅದೇ ನೋಡ್ತಿದ್ದೀರಲ್ಲ, ಅಲ್ಲಿ ಬರೋದು, ಏನಾದರೂ ಐಟಮ್ಗಳನ್ನ ಎಳೆಯೋದು, ಬೀಳ್ಸೋದು, ಬರೀ ಈ ಥರನೇ ಮಾಡ್ತಾ ಇರ್ತಾಳೆ. ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅವಳು ನನಗೆ. ಇನ್ನು ನನ್ನ ದೊಡ್ಡ ಮಗಳು ಅದೇ ತಾನೇ ಸ್ಕೂಲಿಂದ ಬಂದಳು. ಸೊ ಅವಳು ಕೂಡ ಸ್ವಲ್ಪ ಗಲಾಟೆ ಮಾಡ್ತಾಯಿದ್ಲು, ಮಧ್ಯೆ ಬಂದು ಮಾತಾಡಿಸ್ತಾ ಇದ್ಲು. ನನಗೆ ಏನು ಕೆಲಸ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ನೋಡಿ ಇವಾಗ ನಾನು ರುಬ್ಕೊಂಡಿದ್ದೀನಿ ಮಸಾಲಾನ. ನೋಡಿ ಇವಾಗ ಯಾವ ಥರ ರುಬ್ಕೊಂಡಿದ್ದೀನಿ ಅಂತ. ಈ ಥರ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಸಣ್ಣಕ್ಕೆ ಆಗೋ ಥರ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ತರಿಯಾಗಿ ರುಬ್ಕೊಂಡ್ರೆ ಬಾಯಿಗೆ ಸಿಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಒಂಥರ ಫ್ಲೇವರೇ ಚೇಂಜ್ ಆಗಿಬಿಡತ್ತೆ ಅದು. ಸೊ ಹಾಗಾಗಿ ನೋಡಿ ಇವಾಗ ನಾನು ಒಂದು ಬಾಣಲೆನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವೇ ಇವಾಗ. ಅದು ನೋಡಿ ಹೇಗೆ ಎಣ್ಣೆ ಕಾಯ್ತಾ ಇದೆ ಅಂತಂದು. ಜಾಸ್ತಿ ಬಿಸಿ ಆಗಬಾರ್ದು ಎಣ್ಣೆ. ಸೊ ಸ್ವಲ್ಪ ಕಡಿಮೆ ಬಿಸಿ ಇದ್ದಾಗಲೇ ಹಾಕ್ಕೊಬಿಡ್ಬೇಕು, ಇಲ್ಲ ಅಂದರೆ ಸಿಡಿದು ಬಿಡುತ್ತೆ, ಕೈಗೆಲ್ಲ ಏಟಾಗಿಬಿಡತ್ತೆ. ಇಲ್ಲಿ ನಾನು 2 ಈರುಳ್ಳಿ 1 ಟೊಮೆಟೊ ತೊಗೊಂಡಿದ್ದೀನಿ. ಕಾದಿರೋ ಎಣ್ಣೆಗೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವ ಥರ ಅಂದರೆ ಗೋಲ್ಡನ್ ಕಲರ್ ಬರೋ ಥರ ಅಲ್ಲ, ಇನ್ನೂ ಡೀಪಾಗಿ ಫ್ರೈ ಮಾಡ್ಕೋಬೇಕು. ಯಾಕೆ ಅಂದರೆ ಅದು ಹಸಿಯಾಗಿ ಸಿಗಬಾರ್ದು ಅಂತಂದು. ಚಿಕನ್ ಜೊತೆ ಹಸಿಯಾಗಿ ಸಿಕ್ಬಿಟ್ರೆ ಅದು ಒಂಥರ ಫ್ಲೇವರ್ ಚೇಂಜ್ ಆಗಿಬಿಡತ್ತೆ, ಟೇಸ್ಟ್ ಹೋಗಿಬಿಡತ್ತೆ, ತಿನ್ನೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಅದು ಹಸಿಯಾಗಿ ಸಿಗಬಾರ್ದು. ಹಾಗಾಗಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಅಂತ ಅಂದರೆ ನೋಡಿ ಇವಾಗ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಲ್ವ, ಕಾಣಿಸ್ತಿದೆ ಅಲ್ವಾ, ನೋಡ್ತಾ ಇದ್ದೀರಾ ಯಾವ ಥರ ಫ್ರೈ ಆಗಿದೆ ಅಂತಂದು. ಇನ್ನೂ ಡೀಪಾಗಿ ಫ್ರೈ ಆಗಬೇಕು ಅದು, ಇಲ್ಲ ಅಂತ ಅಂದರೆ ಹಸಿ ಫ್ಲೇವರ್ ಹಾಗೇ ಇರುತ್ತೆ. ಟೇಸ್ಟ್ ಅನ್ನೋದಕ್ಕಿಂತನೂ ನಮಗೆ ಒಂಥರ ಅನ್ನಿಸ್ತಾ ಇರುತ್ತೆ, ತಿನ್ನೋದಕ್ಕೆ ರುಚಿ ಆಗೋದಿಲ್ಲ. ಹಾಗಾಗಿ ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನು ಆಲ್ರೆಡಿ ವಾಶ್ ಮಾಡ್ಕೊಂಡಿದ್ದೀನಿ. ಒಂದು 3 ಇಂದ 4 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತಂದು. ಆ್ಯಕ್ಚುಲಿ ಚಿಕನ್ನ 3 ಇಂದ 4 ಸರಿ ವಾಶ್ ಮಾಡಲೇಬೇಕು. ಕೆಲವರೆಲ್ಲ 1 ಸರಿ 2 ಸರಿ ವಾಶ್ ಮಾಡಿಬಿಡ್ತಾರೆ. ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ನೀಟಾಗಿ ವಾಶ್ ಮಾಡಿಕೊಂಡೇ ಯೂಸ್ ಮಾಡಬೇಕು, ಏನೇ ಒಂದು ಐಟಮ್ ಆದ್ರೂ ಅಷ್ಟೇ. ಇಲ್ಲಿ ನೋಡಿ ನಾನೀಗ ತೊಳೆದಿರೋ ಅಂಥ ಆ ಚಿಕನ್ನ ನಾನೇನು ಈರುಳ್ಳಿ ಮತ್ತು ಟೊಮ್ಯಾಟೋನ ಒಗ್ಗರಣೆ ಹಾಕಿದ್ನಲ್ವ, ಫ್ರೈ ಮಾಡ್ಕೊಂಡಿದ್ದೆ, ಅದ್ರ ಒಳಗಡೆ ಹಾಕ್ತಾಯಿದ್ದೀನಿ. ಅದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಿಮಗೆ
ನಿಮಗೆ ಬೇಕು ಅಂದರೆ ಸ್ವಲ್ಪ ಅರಿಶಿನ ಕೂಡ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ನಾನು ಅರಿಶಿನ ಹಾಕೋದಿಲ್ಲ, ಯಾಕೆ ಅಂತಂದರೆ ಬೇಗ ಅದು ಸ್ಟೀಲ್ ಆಗಿರೋದ್ರಿಂದ ಬೇಗ ತಳ ಹಿಡಿದ್ಬಿಡತ್ತೆ, ಒತ್ತತ್ತೆ ಅಂತ ಅಂದು ನಾನು ಹಾಕೋದಿಲ್ಲ ಅರಿಶಿನ. ಕೊನೆಯಲ್ಲಿ ಹಾಕ್ತೀನಿ, ಇಲ್ಲ ಅಂತಂದರೆ ತಳ ಹಿಡಿದ್ಬಿಟ್ಟು ಆಮೇಲೆ ಒಂಥರ ಸ್ಮೆಲ್ ಬರುತ್ತೆ, ತಿನ್ನೋದಕ್ಕಾಗಲ್ಲ. ಹಾಗಾಗಿ ನಂತರ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ಆ ಒಂದು ಮಸಾಲಾನ ಹಾಕ್ತಾಯಿದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ವ ನೀವೇ, ರುಬ್ಬಿಟ್ಟಿರೋ ಮಸಾಲ ಹಾಕ್ತಾಯಿದ್ದೀನಿ ನೋಡಿ. ಈಗ ನಾನು ಅರಿಶಿನ ಸೇರಿಸ್ಕೊತಾ ಇದ್ದೀನಿ ನೋಡಿ. ನಂತರ ಯಾಕಂದರೆ ಮಸಾಲಾನ ಸ್ವಲ್ಪ ಅದು ಏನು ಮಿಕ್ಸಿ ಜಾರಲ್ಲಿ ಇತ್ತಲ್ಲ ಅದನ್ನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿರೋದ್ರಿಂದ ಅಷ್ಟು ತಳ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಇವಾಗ ಅರಿಶಿನ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ತೇಜು ಚಿಕನ್ ಮಸಾಲಾನ ಬಳಸ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಇದು ತುಂಬ ಚೆನ್ನಾಗಿದೆ ಮಸಾಲ ಫ್ಲೇವರು. ಆರ್ಚಿ ಸ್ವಲ್ಪ ಕಹಿ ಬರುತ್ತೆ, ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ. ಆದರೆ ಇದು ಹಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದಕ್ಕೋಸ್ಕರ ನಾನು ಇಲ್ಲಿ ತೇಜು ಚಿಕನ್ ಮಸಾಲಾನ ಬಳಸ್ತಾಯಿದ್ದೀನಿ. ಮತ್ತು ನಾನಿಲ್ಲಿ ನನ್ನ ರುಚಿಗೆ ನಮಗೆ ಎಷ್ಟು ಫ್ಲೇವರ್ ಬೇಕೋ, ನಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿನೂ ಹಾಕೋಬೋದು. ನಾನಿಲ್ಲಿ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾವು ಲೈಟ್ ಜಾಸ್ತಿ ಖಾರ ತಿನ್ನೋದಿಲ್ಲ, ಅದು ಅಲ್ಲದೆ ನಮ್ಮದು ಚಿಲ್ಲಿ ಪೌಡ್ರು ಅಷ್ಟೊಂದು ಖಾರ ಕೂಡ ಇಲ್ಲ. ಸೊ ಹಾಗಾಗಿ ನಾನು ಇಲ್ಲಿ 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರ ಬೇಡ ಅನ್ನೋರು ಖಾರ ಕಡಿಮೆ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು, ನಿಮ್ಮ ರುಚಿಗೆ ತಕ್ಕಂತೆ. ನೋಡಿ, ನಾನು ಎಲ್ಲ ಮಸಾಲ ಹಾಕಿಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತಂದು. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಅದು ಚೆನ್ನಾಗಿ ಹತ್ಕೋಬೇಕಲ್ವ, ಚಿಕನ್ಗೆ ಮಿಕ್ಸ್ ಆಗಬೇಕಲ್ವ ಮಸಾಲ. ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಉಪ್ಪು. ಇದು ಕೂಡ ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ಉಪ್ಪು ಹಾಕ್ಕೋಬೇಕು. ನಾನು ಇಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ನಾನು ಮನೇಲಿ ಅಡುಗೆಗೆ ಜಾಸ್ತಿ ಕಲ್ಲುಪ್ಪನ್ನೇ ಉಪಯೋಗಿಸೋದು, ಸಣ್ಣ ಉಪ್ಪೆಲ್ಲ ಉಪಯೋಗಿಸೋದಿಲ್ಲ. ಅದೇನಿದ್ರೂ ಬೇಕಾದರೆ ಟೇಸ್ಟಿಗಷ್ಟೇ, ಅಡುಗೆಗೆಲ್ಲ ಕಲ್ಲುಪ್ಪೇ ಯೂಸ್ ಮಾಡ್ಕೋತೀನಿ. ನೋಡಿ ಉಪ್ಪು ಹಾಕಿದ್ಮೇಲೆ ಇವಾಗ ಚಿಕನ್ ಬೇಯಬೇಕಲ್ವ, ಸೊ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಅದು ಚೆನ್ನಾಗಿ ಬೇಯಲಿ ಅನ್ನೋ ಒಂದು ಕಾರಣಕ್ಕೆ. ನಂತರ ಇಲ್ಲಿ ನಾನು ಹುಣಸೆ ಹುಳಿನ ಹಾಕೋತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, ಏನಿದ್ರ ಸ್ಪೆಷಾಲಿಟಿ ಅಂತಂದರೆ ಇದು ರೈಸ್ಗೆ ತುಂಬ ಟೇಸ್ಟ್ ಕೊಡುತ್ತೆ. ಈಗ ಹುಣಸೆ ಹುಳಿ ಹಾಕಲಿಲ್ಲ ಅಂತಂದರೆ ಬರೀ ಮಸಾಲ ಟೇಸ್ಟ್ ಕೊಡುತ್ತೆ, ಬಟ್ ಹುಣಸೆ ಹುಳಿ ಹಾಕೋದ್ರಿಂದ ಸಖತ್ ಟೇಸ್ಟ್ ಬರುತ್ತೆ. ಆ್ಯಕ್ಚುಲಿ ಒಂದು ಸರಿ ಟ್ರೈ ಮಾಡಿ ನೋಡಿ, ಏನಪ್ಪ ಇವರು ಹುಣಸೆ ಹುಳಿ ಹಾಕ್ತಾಯಿದ್ದಾರೆ ಚಿಕನ್ನಿಗೆ, ಟೇಸ್ಟ್ ಚೆನ್ನಾಗಿ ಬರುತ್ತೋ ಇಲ್ವೋ, ಹೇಗೋ ಏನೋ ಅಂತ ಡೌಟ್ ಪಡೋರು ಇರ್ತೀರ. ಯಾಕಂದರೆ ಮೊದಲು ನಾನು ಕೂಡ ಹೀಗೆ ಮಾಡ್ತಾಯಿದ್ದೆ, ಹುಣಸೆ ಹುಳಿ ಹಾಕಿ ಯಾರೂ ಕೂಡ ಚಿಕನ್ ಮಾಡೋದಿಲ್ಲ ಅಂತ ಅಂತಿದ್ದೆ ನಾನು ಕೂಡ. ಬಟ್ ಇವಾಗ ಹುಣಸೆ ಹುಳಿ ಹಾಕದೆ ಚಿಕನ್ ಮಾಡ್ಕೊಂಡ್ರೆ ತಿನ್ನೋದಕ್ಕೆ ಆಗೋದಿಲ್ಲ. ಹುಣಸೆ ಹುಳಿ ಬೇಕೇ ಬೇಕು ಚಿಕನ್ ಮಾಡಲಿಕ್ಕೆ, ಯಾಕಂದರೆ ಅಷ್ಟೊಂದು ಟೇಸ್ಟ್ ಕೊಡುತ್ತೆ ಅದು ಹುಣಸೆ ಹುಳಿ ಹಾಕೋದ್ರಿಂದ. ಹಾಗಾಗಿ ನೋಡಿ, ಈಗ ನಾವು ಹುಣಸೆ ಹುಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ನೋಡಿ, ನೋಡೋದಕ್ಕೂ ಎಷ್ಟು ಕಲರ್ಫುಲ್ ಆಗಿದೆ, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿದೆ. ನೋಡಿ ಯಾವ ಥರ ಬಂದಿದೆ ಅಂತಂದು, ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಶೇಂಗಾ ಏನೋ ಇದ್ವಂತೆ ಅಲ್ಲಿ ರೋಡಲ್ಲಿ ಬರ್ತಾ ಇರುವಾಗ, ಸೊ ಹಾಗಾಗಿ ಶೇಂಗಾ ತೊಗೊಂಡು ಬಂದಿದ್ದಾರೆ, ಬೇಯಿಸ್ಕೊಡು ತಿನ್ನಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅವ್ರಿಗೆ ಶೇಂಗಾ ಬೇಯಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ಮಣ್ಣಿರುತ್ತೆ, ತುಂಬ ಒಂದು 4-5 ಸರಿ ಅಂತೂ ವಾಶ್ ಮಾಡಬೇಕು. ವಾಶ್ ಮಾಡಬೇಕು ಅನ್ನೋದಕ್ಕಿಂತ ಇದನ್ನ ನೀರಲ್ಲಿ ನೆನೆ ಇಟ್ಟು ಆ ನಂತರ ವಾಶ್ ಮಾಡಬೇಕು. ಇದೆ ನೋಡಿ, ಇಲ್ಲಿ ಈ ಥರ ಮಣ್ಣಿರುತ್ತೆ, ಇದರಲ್ಲಿ ಸಿಕ್ಕಾಪಟ್ಟೆ ಮಣ್ಣಿರುತ್ತೆ. ಸೊ ಹಾಗಾಗಿ ಒಂದು 1/2 hour ಆದರೂ ಸ್ವಲ್ಪ ನೆನೆ ಇಟ್ಬಿಟ್ಟು ನಂತರ ವಾಶ್ ಮಾಡೋಕ್ಕೆ ಹೋದರೆ ಇದೆಲ್ಲ ಬಿಟ್ಕೊಂಡಿರುತ್ತೆ, ಆ ನಂತರ ಬೇಯಿಸೋಕ್ಕೆ ಚೆನ್ನಾಗುತ್ತೆ. ಇಲ್ಲಾಂದರೆ ಇದು ಎಮರ್ಜೆನ್ಸಿ ಅಂತಂದು ಮಾಡೋಕ್ಕೆ ಹೋಗ್ತಿದ್ರೆ
ಅದು ಹೋಗೋದೇ ಇಲ್ಲ. ಸ್ವಲ್ಪ ಹೊತ್ತು ನೆನೆ ಇಡಬೇಕು ನೀರಲ್ಲಿ. ಇದನ್ನು ಸ್ವಲ್ಪ ಹೊತ್ತು ನೆನೆ ಇಟ್ಟು ಆನಂತರ ಬೇಯಿಸ್ಕೊಡ್ತೀನಿ. ನನ್ನ ಹಸ್ಬೆಂಡ್ಗೆ ಶೇಂಗಾ ಅಂದರೆ ತುಂಬ ಇಷ್ಟ. ಈ ಸೀಸನ್ನಲ್ಲಿ ಆ್ಯಕ್ಚುಲಿ ಈ ಸೀಸನ್ ಅಂತ ಅಲ್ಲ, ಹಸಿ ಶೇಂಗಾ ಬಂದಾಗೆಲ್ಲ ತತ್ತನೇ ಇರ್ತಾರೆ. ನಮ್ಮಲ್ಲಿ ಶೇಂಗಾ ತಪ್ಪೋದೇ ಇಲ್ಲ. ತುಂಬ ಇಷ್ಟ ಅವರಿಗೆ. ಸಂಜೆ ಹೊತ್ತು ಮುಗಿಸ್ಕೊಂಡು ಬಂದಮೇಲೆ ಕೇಳ್ತಾರೆ ಏನಾದರೂ ಸ್ನ್ಯಾಕ್ಸ್ ಏನಿದೆ, ಏನಾದರೂ ಮಾಡಿದೀಯಾ ಅಂತಂದು. ನೋಡಿ, ನೀರು ಹಾಕಿದ್ದೀನಿ. ಸ್ವಲ್ಪ ಹೊತ್ತು ನೆನಿಬೇಕಿದು. ನೆನೆದ ಮೇಲೆ ಮಣ್ಣು ಬಿಟ್ಕೊಳತ್ತಲ್ಲ, ಅಷ್ಟ್ರ ಮೇಲೆ ಇದನ್ನು ಬೇಯಿಸೋಕ್ಕೆ ಚೆನ್ನಾಗಾಗತ್ತೆ. ಸೊ ಇದು ನೆನ್ಕೊಳತ್ತೆ. ಇದು ನೆನ್ಕೊಳ್ಳೋ ಅಷ್ಟರಲ್ಲಿ ಪಾತ್ರೆ ತೊಳ್ಕೊಬಿಡ್ತೀನಿ. ಮಧ್ಯಾಹ್ನ ಅಡುಗೆ ಮಾಡಿದ ಮೇಲೆ ನನ್ನ ಸಣ್ಣ ಮಗಳು ತುಂಬ ರಗಳೆ ಮಾಡ್ತಾಯಿದ್ಲು. ಹಾಗಾಗಿ ಏನು ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಬಿಟ್ಟೋಗ್ಬಿಟ್ಟಿದ್ದೀನಿ. ಪಾತ್ರೆ ಕೂಡ ತೊಳೆದಿಲ್ಲ, ಹಾಗೆ ಬಿಟ್ಟೋಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಇವಾಗ ಮತ್ತೆ ಬೆಳಗ್ಗೆ ಫ್ರೈಡೇ ಇರೋದ್ರಿಂದ, ಶುಕ್ರವಾರ ಅಲ್ವಾ, ಸೊ ಹಾಗಾಗಿ ನನಗೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಹೆವಿ ಆಗಿಬಿಡುತ್ತೆ ಕೆಲಸ. ನನ್ನ ದೊಡ್ಡ ಮಗಳು ಬೇರೆ ಸ್ಕೂಲಿಗೆ ಹೋಗಳಿರ್ತಾಳೆ. ಸೊ ಹಾಗಾಗಿ ಇವಾಗಲೇ ಮಾಡ್ಕೊಬಿಡ್ತೀನಿ. ಆದಷ್ಟು ಕೆಲಸ ಇವಾಗಲೇ ಮಾಡ್ಕೊಬಿಡ್ತೀನಿ. ಅವಳು ಸ್ಕೂಲಿಗೆ ಹೋಗೋದ್ರಿಂದ ನನಗೆ ಬೆಳಗ್ಗೆ ಟೈಮೇ ಸಿಗೋದಿಲ್ಲ. ತಿಂಡಿ ಮಾಡಿ ಅವಳಿಗೆ ಬಾಕ್ಸಿಗೆ ರೆಡಿ ಮಾಡಿ ಅವಳನ್ನ ರೆಡಿ ಮಾಡಿ ಕಳ್ಸೋಕ್ಕೆ ಸಾಕಾಗಿ ಹೋಗ್ಬಿಡತ್ತೆ. ಹಾಗಾಗಿ ಇವಾಗಲೇ ಎಷ್ಟಾಗುತ್ತೋ ಒಂದು 3/4% ಕೆಲಸನ ಮುಗಿಸ್ಕೊಬಿಡ್ತೀನಿ.
ಫೇವ್ರೆಟ್ ಪ್ಲೇಟ್. ಅವಳು ತಿಂಡಿ ಆಗಲಿ ಊಟ ಆಗಲಿ ಇದರಲ್ಲೇ ಮಾಡೋದು, ಇದರಲ್ಲೇ ಹಾಕ್ಕೊಡ್ಬೇಕು ಅವಳಿಗೆ. ಬೇರೆದ್ರಲ್ಲಿ ಹಾಕ್ಕೊಟ್ರೆ ತಿನ್ನೋದೇ ಇಲ್ಲ. ಅಷ್ಟೊಂದು ಇಷ್ಟ ಅವಳಿಗೆ ಈ ಪ್ಲೇಟ್ ಅಂತಂದರೆ.
ಫ್ರೆಂಡ್ಸ್, ನನ್ನ ಈ ಒಂದು ವ್ಲಾಗು ಹೇಗಿತ್ತು ಅಂತ ಅಂದು ದಯವಿಟ್ಟು ಈ ಒಂದು ವ್ಲಾಗ್ನ ನೋಡ್ತಾ ಇರೋ ಪ್ರತಿಯೊಬ್ಬರು ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿದ್ರಲ್ಲ ಇವತ್ತಿನ ಚಿಕನ್ ರೆಸಿಪಿ ಹೇಗಿತ್ತು ಅಂತ ನೀವು ಕೂಡ ಒಂದ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಸಪೋರ್ಟಿಂಗ್ ಮೀ. ನೀವು ಸಪೋರ್ಟ್ ಮಾಡೋದ್ರಿಂದ ನನ್ನ ಈ ಒಂದು ಚಾನಲ್ ಕೂಡ ಚೆನ್ನಾಗಿ ಬೆಳೆಯತ್ತೆ ಅಂತಲೇ ಹೇಳ್ಕೊತೀನಿ. ನೋಡಿದ್ರಲ್ಲ ಎಲ್ಲ ಕೆಲಸ ಹೇಗೆ ಮಾಡಿ ಮುಗಿಸ್ಬಿಟ್ಟೆ ಅಂತ ಅಂದು. ಸೊ ಹೀಗೆ ನಾನು ಡೈಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಕವಿತಾ ಕನ್ನಡ ಬ್ಲಾಗ್ಸ್.